ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಹಂಚ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಒಂದು ಮರ್ಡರ್ ಕೇಸ್ ಕ್ರೈಮ್ ನಂಬರ್ 93/1024 ರಿಜಿಸ್ಟರ್ ಆಗಿದೆ. ಸೊ ಇದರಲ್ಲಿ ಫಸ್ಟ್ ನಮಗೆ ಮಾಹಿತಿ ಬಂದಿದೆ, ಒಂದು ಹೊಲದಲ್ಲಿ ಒಂದು ಡೆಡ್ ಬಾಡಿ ಇದೆ. ಸೊ ನಾವು ಸ್ಪಾಟ್ಗೆ ವಿಸಿಟ್ ಹೋಗಿದ್ವಿ. ಸೊ ಸ್ಟಾರ್ಟಿಂಗ್ ಇದರಲ್ಲಿ ಯಾವುದೂ ಕ್ಲೂಸ್ ಇಲ್ಲ, ಯಾಕಂದರೆ ಅವರು ಯಾರು ಇದರಂತೆ ಯಾರು ನಮಗೆ ಗೊತ್ತಿಲ್ಲ. ಮತ್ತು ಬಾಡಿ ಮೇಲೆ ಏನು ಮೊಬೈಲ್ ಇಲ್ಲ, ಏನೂ ಇಲ್ಲ, ಬರೀ ಒಂದು ಬೈಕ್ ಕೀ ಇದೆ. ಸೊ ಆದ ನಂತರ ಮತ್ತೆ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ. ಆಮೇಲೆ ಇಬ್ಬರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಸೊ ಇದು ಮರ್ಡರ್ ಯಾಕೆ ಆಗಿದೆ ಅಂತ ಅಂದರೆ, ಆ ದಿವಸ ಅವನು ಸತ್ತವರು ಅವರು ಮರಿಯಾಲ್ ಊರದಲ್ಲಿ ಅವರು ನಿಂತ ಇದೆ. ಅವರು ಈ ಕಡೆ ಬೆಳಗಾಂ ಸಿಟಿ ಬರಲಿಕ್ಕೆ ಅವರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಾರೆ. ಆ ಟೈಮ್ದಲ್ಲಿ ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಅವರು ಬಂದಿದ್ರೆ ಕೇಳಿದರೆ, ಯಾಕೆ ನೀವು ಇಲ್ಲಿ ನಿಂತ ಇದ್ದೀರಿ ಅಂತ. ಸೊ ಅವರು ಹೇಳಿದ್ರೆ, ಇಲ್ಲ ನಾನು ಬೆಳಗಾಂಗೆ ನಾನು ಸ್ವಲ್ಪ ಕೊಡ್ತೀನಿ, ನೀವು ಲಿಫ್ಟ್ ಕೊಡ್ತೀರಾ, ನೀವು ಲಿಫ್ಟ್ ಕೊಡ್ತೀರಿ, ನಾನು ನಿಮಗೆ ಸ್ವಲ್ಪ ಸರಾಯಿ ನಾನು ಕೂರಿಸ್ತೀನಿ, ಮತ್ತೆ 1,000 ದುಡ್ಡು ಕೂಡ ನಿಮಗೆ ನಾನು ಕೊಡ್ತೀನಿ ಅಂತ ಹಾಗೆ ಹೇಳಿ, ಮತ್ತೆ ಈ ಇಬ್ರು ಆರೋಪಿಗಳು ಆಯ್ತು ಬನ್ನಿ ಅಂತ. ಸೊ ಈ ಇಬ್ರು ಆರೋಪಿಗಳು ಆ ಸತ್ತವರಿಗೆ ಈ ಕಡೆ ಕರ್ಕೊಂಡು ಬಂದಿದ್ದಾರೆ. ಸೊ ಆದ ನಂತರ ಮತ್ತೆ ಸ್ವಲ್ಪ ಎಲ್ಲ ಡ್ರಿಂಕ್ಸ್ ಅವರು ಎಲ್ಲ ಮಾಡಿದ್ರೆ ಜೊತೆಗೆ. ಆಮೇಲೆ ಮತ್ತೆ ಡ್ರಿಂಕ್ಸ್ ನಂತರ ಮತ್ತೆ ದುಡ್ಡು ಕೇಳ್ತಾ ಇದ್ದಾರೆ. ಆ ಟೈಮ್ದಲ್ಲಿ ಅವರು ಸತ್ತವರು ಅವರು ಹೇಳಿದ್ರೆ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ನಾವು ಜಾಸ್ತಿ ಡ್ರಿಂಕ್. ಸೊ ಈ ಥರದ ಕೆಲವು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀವಿ. ಆಮೇಲೆ ನಿಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ನಮಗೆ. ಏನು ಅಂತ ಹೇಳಿದರೆ, ಗ್ರ್ಯಾಜುಟಿಯನ್ನು ಕೊಡಬೇಕು ಅಂತ. ಆ್ಯಕ್ಚುಲಿ ಗ್ರ್ಯಾಜುಟಿ ಅನ್ವಯ ಆಗೋದು ಯಾರಿಗೆ ಅಂದರೆ, ಸುರೇಶ ತಗೊಂಡು ಕೊಡು ಅಂತ ಹೇಳಿಲ್ವಾ? ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದೇಶಗಳಾಗಿದ್ದಾವೆ, ಆದರೆ ಕೈಗೆ ದುಡ್ಡು ಬಂದಿಲ್ಲ. ಈಗ 2023 ಏಪ್ರಿಲ್ ಅಂತ ಹೇಳಿದ್ರೆ, ಈಗ ಸರಿಸುಮಾರು ಒಂದೂವರೆ ವರ್ಷ ಆಯಿತು, ಇನ್ನೂ ಕೂಡ ಕೈಗೆ ದುಡ್ಡು ಬರಲಿಲ್ಲ. ಅದನ್ನು ಇಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡಬೇಕು ಅನ್ನೋದನ್ನು ನಾವು ಇದರಲ್ಲಿ ಕೇಳ್ತಾ ಇದ್ದೀವಿ. ಆಮೇಲೆ ಮತ್ತೆ ಇನ್ನೊಂದು NPS ಅಂತ ಹೇಳಿ ಇದೆ ನಮಗೆ, ನ್ಯೂ ಪೆನ್ಷನ್ ಸಿಸ್ಟಮ್ ಅಂತ. ಸುಮಾರು 10,000 ಅಂಗನವಾಡಿ ನೌಕರರು ರಿಟೈರ್ಡ್ ಆಗಿದ್ದಾರೆ 3-4 ಇಯರ್ಸ್, ಇದುವರೆಗೂ ಆ ಹಣನ ರಿಲೀಸ್ ಮಾಡಿಲ್ಲ. ಸೊ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಫುಡ್ಡು ನಮಗೆ ಹಿಂದೆ ಒಂದು ಸಿಸ್ಟಮ್ ಇತ್ತು. ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿ ಒಂದು ಮೆನುವನ್ನು ರೆಡಿ ಮಾಡ್ತಾ ಇದ್ವಿ. ಉದಾಹರಣೆಗೆ ಬೆಳಗಾಂ ಜಿಲ್ಲೆಗೆ ಯಾವ ಥರ ಊಟ ಬೇಕು, ಆಮೇಲೆ ಕೋಲಾರ ಜಿಲ್ಲೆಗೆ ಯಾವ ಥರ ಬೇಕು, ಒಂದು ಭೌಗೋಳಿಕವಾಗಿ ನಮಗೆ ಊಟದಲ್ಲಿ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಆಯಾ ಜಿಲ್ಲಾಧಿಕಾರಿಗಳು ಆ ತೀರ್ಮಾನವನ್ನು ತಗೊಳ್ತಾ ಇದೆ. ಈಗ ಆ ಸಿಸ್ಟಮ್ ಅನ್ನು ಚೇಂಜ್ ಮಾಡಿದ್ದಾರೆ. ಇದೆ ಆ ಥರ ಏನೂ ಇಲ್ಲ. ಏನಾಗಿದೆ, ಆ್ಯಕ್ಚುಲಿ ಅವರು ಪ್ರಣೀತ್ ಮತ್ತು ನಿಧಾ ಜೊತೆಗೆ ಮೊದಲು ಸ್ವಲ್ಪ ಅದು ಯಾವುದು ರಿಲೇಷನ್ಶಿಪ್ ಅಲ್ಲಿದ್ದಾರೆ. ಆಮೇಲೆ ಇಬ್ಬರು ನಡುವೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿದೆ. ಮತ್ತು ಆ ದಿವಸ ಪ್ರಣೀತ್ ಅವ್ರ ಫ್ರೆಂಡ್ ಸ್ಮಿತಾ ಮನೆ ಇದ್ದಾಗ ಅವರು ಫ್ರೆಂಡ್ಗೆ ಅವರು ಹೇಳಿದರೆ, ಸ್ವಲ್ಪ ನಿಧಾ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ. ಸೊ ಅದೇ ನಂತರ ಅವರು ಸ್ಮಿತಾ ಮತ್ತು ನಿಧಾಗೆ ಮನೆ ಫೋನ್ ಮಾಡಿದ್ರೆ ಮನೆಗೆ ಕರೆಸಿದ್ದಾರೆ. ಸೊ ಸ್ಟಾರ್ಟಿಂಗ್ ನಿಧಾ ಬಂದಿದ್ರೆ, ಮತ್ತು ನಿಧಾ ಮತ್ತು ಪ್ರಣೀತ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಬಾಕಿ ಆರೋಪಿಗಳು ಬಂದಿದ್ರು. ಸೊ ಇದರಲ್ಲಿ ಹೆಂಗೆ ಆಗಿದೆ, ಆ್ಯಕ್ಚುಲಿ ಅವನು ಅಮೀರ್ ಕಿತ್ತೂರ್, ಅವನು ನಿಧಾ ಬ್ರದರ್. ಸೊ ಅವನು ಸ್ಮಿತಾ ಮನೆ ಹುಡುಗ, ಅವರು ಮತ್ತು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿದ್ರೆ, ನಾನು ಒಬ್ಬನೇ ಹೋಗಕ್ಕೆ ಆಗಲ್ಲ, ಸ್ವಲ್ಪ ಭಯ ಇದೆ. ಸೊ ಅವನು ಅಫ್ಜಾನ್ಗೆ ಫೋನ್ ಮಾಡಿದ್ರೆ, ನೀವು ಕೂಡ ದಯವಿಟ್ಟು ನನ್ನ ಜೊತೆಗೆ ಬಂದಿದ್ದೀನಿ, ಸ್ವಲ್ಪ ಸಪೋರ್ಟ್ ಕೊಡಿ ಅಂತ. ಆ ಟೈಮ್ದಲ್ಲಿ ಅವನು ಪಪ್ಪಡೆ ಅವನು ಅಫ್ಜಾನ್ ಜೊತೆಗೆ ಇದ್ದಾನೆ. ಸೊ ಅದಕ್ಕೆ ಮತ್ತೆ ಜೊತೆಗೆ ಇಬ್ಬರು ಆ ಸ್ಪಾಟ್ಗೆ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಮೊದಲು ಸ್ವಲ್ಪ ಬಾಯಿಂದ ಸ್ವಲ್ಪ ಜಗಳ ಆಗಿದೆ. ಅದೇ ನಂತರ ಮತ್ತೆ ಗಲಾಟೆ ಶುರು ಆಯಿತು. ಆ ಗಲಾಟೆ ಟೈಮ್ದಲ್ಲಿ ಅವನು ಪಿಸ್ತಲ್ ತಗೊಂಡು ಮತ್ತೆ ಫೈರ್ ಮಾಡಿದ್ದಾನೆ. ಸ್ಟೇಷನ್ದಲ್ಲಿ
28/11/2024 ಒಂದು FIR ರಿಜಿಸ್ಟರ್ ಆಗಿದೆ, ಕ್ರೈಮ್ ನಂಬರ್ 2209/24. ಸೊ ಇದರಲ್ಲಿ ಕಂಪ್ಲೇಂಟ್ ಪ್ರಣೀತ್ ಅಂತ ಇದ್ದಾರೆ, ಒಬ್ರು ಹುಡುಗ. ಸೊ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರೆ, ಅವ್ರ ಫ್ರೆಂಡ್ ಮನೆ ಇದ್ದಾಗ ಅವ್ರ ಮೇಲೆ ಒಂದು ಶೂಟಿಂಗ್ ಆಗಿದೆ, ಅವ್ರ ಲೆಫ್ಟ್ ಕಾಲ್ ಮೇಲೆ ಸ್ವಲ್ಪ ಫೈರಿಂಗ್ ಆಗಿದೆ. ಸೊ ಆ ದಿವಸ ಸ್ಟಾರ್ಟಿಂಗ್ ಅವ್ರ ಕಡೆಯಿಂದ ನಾವು ಸ್ವಲ್ಪ ಡೀಟೇಲ್ಸ್ ತಗೊಂಡಿದ್ವಿ, ಮತ್ತು ಅವರು ಕೂಡ ಬೈ ನೇಮ್ ಅವರು ಒಂದು ಹೆಸರು ಅವರು ಕೊಟ್ಟಿದ್ದಾರೆ, ಮತ್ತೆ ಜೊತೆಗೆ ಮತ್ತೆ 4 ಅನ್ನೋನ್ ಪರ್ಸನ್ ಅಂತ ಅವರು ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ನಾವು ಈ ಮೇನ್ ಅಕ್ಯೂಸ್ಗೆ ನಾವು ಸರ್ಚ್ ಮಾಡಿದ್ವಿ, ಮತ್ತೆ ಮೇನ್ ಅಕ್ಯೂಸಿಂದ ನಮಗೆ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಇದ್ದಾರೆ. ಸೊ ನೆಕ್ಸ್ಟ್ ಡೇ ನಾವು 3 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಅವ್ರ ಹೆಸರು ನಿಧಾ ಕಿತ್ತೂರ್ ಮತ್ತೆ ಜಬ್ರೀನ್ ಕಿನೇಕರ್. ಸೊ ಇದು 3 ಜನ ಆ ದಿವಸ ನಾವು ಅರೆಸ್ಟ್ ಮಾಡಿದ್ವಿ. ಮತ್ತೆ ನಿನ್ನೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಯಾರು ಇದಾರಲ್ಲ, ಅಂದ್ರೆ ಅಫ್ಜಾನ್ ಮತ್ತೆ ಪಾಪಡೆ, ಸೊ ನಾವು ಕೂಡ ಅರೆಸ್ಟ್ ಮಾಡಿದ್ವಿ. ಮತ್ತೆ ಈ ಅವ್ರ ಜೊತೆಗೆ ಇನ್ನೊಬ್ಬ ರೆಹಾನ್ ಅಂತ. ಸೊ ಈ 3 ಆರೋಪಿಯಿಂದ ಈಗ ನಾವು ಇದು ಎಲ್ಲ ಪಿಸ್ಟಾಲ್ ನಾವು ರಿಕವರಿ ಮಾಡಿದ್ವಿ. ಆ ಕ್ರೈಮ್ದಲ್ಲಿ ಯಾವುದು ಪಿಸ್ಟಲ್ ಯೂಸ್ ಆಗಿದೆ ಅದು ಈಗ ನಾವು ರಿಕವರಿ ಮಾಡಿದ್ವಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.